ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ನೇತ್ರಾ ಅಣ್ವೇಕರ್ ಚಾನಲ್. ಹೊನ್ನಾವರ ಟ್ರಿಪ್ಪಿನ ನೆಕ್ಸ್ಟ್ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬೆಳಿಗ್ಗೆ ನಾವು ಟಿಫಿನ್ ಮಾಡ್ತಾಯಿದ್ದೀವಿ. ದೋಸೆ, ಮಸಾಲೆ ದೋಸೆ ಮಾಡಿದ್ರು. ಟಿಫಿನ್ ಮಾಡ್ಕೊಂಡ್ವಿ. ಟಿಫಿನ್ ಮಾಡ್ಕೊಂಡಾದ್ಮೇಲೆ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ ನಾವೀಗ. ಸ್ವಲ್ಪ ಕಾರೆಲ್ಲ ಹೋಗ್ಲಿಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ವ್ಯೂ ಪಾಯಿಂಟಿಗೆ ನಾವು ಇವಾಗ ಫಸ್ಟ್ ಟೈಮ್ ಬಂದಿರೋದು. ಲಾಸ್ಟ್ ಟೈಮೆಲ್ಲ ಬಂದಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ ಇಲ್ಲಿಂದ ಸೀನ್ ಇದು ನೋಡಿ. ವ್ಯೂ ಪಾಯಿಂಟಿಗೆ ಬಂದಿದ್ವಿ. ಹಾಯ್ ಗಾಯ್ಸ್, ವ್ಯೂ ಪಾಯಿಂಟಿಗೆ ಬಂದಿದ್ವಿ ಇವತ್ತು. ತುಂಬಾ ಚಂದ ಆಯ್ತು. ಈಗ ನೋಡಿ ಮನೇಲಿ ಸ್ಪೆಷಲ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ಕಪ್ಪಿ ಚಿಪ್ಪು ಗೊತ್ತಲ್ಲ, ಆ ಸೈಡ್ ಭಾಳ ಸಿಗುತ್ತಿದ್ದು ಹೊನ್ನಾವರ ಸೈಡೆಲ್ಲ. ಏಡಿ ಅಂತಾರಲ್ಲ ಅದು ನೋಡಿ ಜೀವಂತ ಆಗಿದೆ. ಇದಕ್ಕೆ ಬಿಸಿ ನೀರು ಹಾಕಿ ನಾವು ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡೋದು ತುಂಬಾ ಕಷ್ಟ. 3-4 ಜನ ಕೂತಿದ್ದಾರೆ ಕ್ಲೀನ್ ಮಾಡಲಿಕ್ಕೆ. ಸಂಜೆ ಬೀಚ್ ಹತ್ರ ಬಂದ್ವಿ ನಾವು. ಮತ್ತೆ ಯುಕೋ ಬೀಚು ಹೊರಾಗಿದೆ. ಯುಕೋ ಬೀಚು ನಾವು ಅಲ್ಲಿ ಹೋದ ತಕ್ಷಣ ಬರೀ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದೇ ಆಗೋಯಿತು. ಎಷ್ಟು ಫೋಟೋ ತೆಗೆದ್ರೂ ಸಾಲದು. ನಾನು ನಮ್ಮ ತಂಗಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನೋಡಿ. ಆಟ ಆಡಿದ್ವಿ, ಸ್ವಲ್ಪ ಎಂಜಾಯ್ ಮಾಡಿದ್ವಿ ನಾವು. ಚೆನ್ನಾಗಿದೆ. ಸಾಯಂಕಾಲ ಅಲ್ಲೇ ಸ್ನ್ಯಾಕ್ಸ್ ತೊಗೊಂಡು ತಿಂದ್ವಿ. ನನ್ನ ತಂಗಿದು ಮ್ಯಾರೇಜ್ ಅನ್ನೋಷ್ಟೇ ಇತ್ತು, ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿದ್ವಿ. ಮರುದಿನ ಅಲ್ಲಿ ಗುಣವಂತಿ ಅಂತ ಒಂದು ಊರಿದೆ, 1-2 ಕಿಲೋಮೀಟ್ರ್ ಅಲ್ಲಿಂದ. ಇಡಗುಂಜಿ ಹತ್ರನೇ ಆಗುತ್ತದು. ಇಡಗುಂಜಿ ಅದು ಅಕ್ಕಪಕ್ಕನೇ ಇದೆ. ಅಲ್ಲಿ ನೋಡಿ ದೇವಸ್ಥಾನದಲ್ಲಿ ಕಂಬ ಹೆಂಗೆ ತಿರುಗುತ್ತೆ, ಕಲ್ಲಿಂದ ಅಷ್ಟು ದೊಡ್ಡ ಕಂಬ. ನಾವು ಹೆಂಗೆ ತಿರುಗುತ್ತೆ ನೋಡಿದೆ. ಈಶ್ವರ ದೇವಸ್ಥಾನ ಇದೆ ಅಲ್ಲಿ. ಇವಾಗ ದೊಡ್ಡದಾಗಿ ಕಟ್ಟಿದ್ದಾರೆ. ಇದು ಇಡಗುಂಜಿ. ಹೊನ್ನಾವರ ಟ್ರಿಪ್ ಮುಗೀತು. ಈಗ ಹುಬ್ಳಿಗೆ ರಿಟರ್ನ್ ಆಗ್ತಾ ಇದ್ದೇವೆ. ಥ್ಯಾಂಕ್ ಯು.